ನಮ್ಮ ಫ್ರೀಡಮ್ ಟಿವಿಯಲ್ಲಿ ಎಲ್ಲ ಒಂದು ಮಾಹಿತಿಗಳು ಬರ್ತಾ ಇರುವಂಥ ರಾಜ್ಯದ ಒಂದು ಧೀಮಂತ ನಾಯಕರಲ್ಲಿ ಒಬ್ಬರಾಗಿದ್ದಾರೆ ಪರಮೇಶ್ವರ್ ಅವರು. ರಾಜಕೀಯದಲ್ಲಿ ಈಗ ಇವರು ಸಚಿವರಾಗಿದ್ದಾರೆ, ಗೃಹ ಮಂತ್ರಿಗಳಾಗಿದ್ದಾರೆ. ರಾಜ್ಯದ ಧೀಮಂತ ನಾಯಕರಲ್ಲಿ ಒಬ್ಬರು ಪರಮೇಶ್ವರ್ ಅವರು ಈಗ ಗೃಹ ಸಚಿವರಾಗಿದ್ದಾರೆ. ಈ ಹಿಂದೆ ಉಪಮುಖ್ಯಮಂತ್ರಿ ಕೂಡ ಆಗಿದ್ರು, ಅನೇಕ ಬಾರಿ ಸಚಿವರಾಗಿದ್ರು. ಇಂತಹ ಒಂದು ನಾಯಕರ ಈ ಒಂದು ವಿಚಾರ ಏನಿದೆ ಭಾರಿ ಚರ್ಚೆಗೆ ಕಾರಣವಾಗ್ತಾ ಇದೆ. ಅವರೇನಾದರೂ ಮುಂದೆ ಅಂದರೆ ತುಮಕೂರು ನಗರದಿಂದ ಸ್ಪರ್ಧೆ ಮಾಡಬಹುದಾ ಎನ್ನುವಂಥ ಒಂದು ಪ್ರಶ್ನೆ ಎದ್ದಿರುವಂಥದ್ದು ರಾಜಕೀಯ ವಲಯದಲ್ಲಿ. ಯಾಕಂದರೆ ಕೊರಟಗೆರೆ ಕ್ಷೇತ್ರದಿಂದ ಅವರು ಸ್ಪರ್ಧೆ ಮಾಡ್ತಾ ಇದ್ರು. ಒಂದು ವೇಳೆ ಎಲ್ಲಾದರೂ ಅವರು ಚೇಂಜ್ ಮಾಡಬಹುದಾ ಒಂದು ತಮ್ಮ ಕ್ಷೇತ್ರವನ್ನು ಎನ್ನುವಂಥ ಪ್ರಶ್ನೆ ಇದೆ. ಯಾಕಂದರೆ ಆ ರೀತಿ ಏನಾದರೂ ಚೇಂಜ್ ಆದರೆ ಮೀಸಲು ಕ್ಷೇತ್ರಗಳು ಬದಲಾಗುತ್ತವಾ, ಮೀಸಲು ಕ್ಷೇತ್ರಗಳಾಗಿ ಉಳಿಯವಲ್ಲವಾ ಎನ್ನುವಂಥ ಮಾತು ಈ ಒಂದು ವಿಚಾರದಲ್ಲಿ. ಸಚಿವರಾಗಿ ತುಮಕೂರು ಜಿಲ್ಲೆಗೆ ಅನೇಕ ಒಂದು ಅಭಿವೃದ್ಧಿ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅವರ ಒಂದು ಆದ್ಯತೆ ಜಾಸ್ತಿ ಇದೆ ತುಮಕೂರಿಗೆ ಕೊಡುಗೆಗಳು ನೋಡೋದಾದರೆ. ಹಿಂದೆಂದೂ ಕೂಡ ಇಲ್ಲದ ಒಂದು ರೀತಿಯಲ್ಲಿ ಈ ಬಾರಿ ದಸರಾ ಒಂದು ಆಯೋಜನೆಯನ್ನು ಮಾಡಿದ್ದಾರೆ ಅವರು ತುಮಕೂರಿನಲ್ಲಿ. ತುಮಕೂರು ದಸರಾ ಆಯೋಜಿಸಿರುವಂತಹ ಜಿ ಪರಮೇಶ್ವರ್ ಅವರು ಏನಿದ್ದಾರೆ ಒಂದು ವಿಭಿನ್ನ ರೀತಿಯಲ್ಲಿ ಮಾಡಿದ್ದಾರೆ. ಈ ಬಾರಿ ಉದ್ಯಮಿಗಳ ಜೊತೆ ಸಭೆಯನ್ನು ಕೂಡ ಮಾಡಿದ್ದಾರೆ. ತುಮಕೂರು ಒಂದು ಅಭಿವೃದ್ಧಿಗೆ ಗಮನವನ್ನು ಕೊಡ್ತಾ ಇದ್ದಾರೆ. ಅದರ ಒಂದು ನೀಲಿ ನಕ್ಷೆಯನ್ನು ಕೂಡ ಬಿಡುಗಡೆ ಮಾಡಿರುವಂಥದ್ದು. ತುಮಕೂರಿನಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ಒಂದು ಬೆಳವಣಿಗೆಯನ್ನು ಮಾಡಿದ್ದಾರೆ. ಶಿಕ್ಷಣ ಸಂಸ್ಥೆಗಳನ್ನು ಕೂಡ ಸ್ಥಾಪಿಸಿದ್ದಾರೆ ಪರಮೇಶ್ವರ್ ಅವರು. ಮುಖ್ಯವಾಗಿ ಅವರ ತಂದೆ ಏನಿದ್ದಾರೆ ಎಚ್.ಎಂ. ಗಂಗಾಧರಯ್ಯ ಅವರು ಕೂಡ ಶಿಕ್ಷಣ ಕ್ಷೇತ್ರಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದರು. ಅದೇ ರೀತಿಯಲ್ಲಿ ಇವರು ಕೂಡ ಈಗ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಅನೇಕ ಶಿಕ್ಷಣ ಸಂಸ್ಥೆಗಳು ಇವೆ, ಸ್ಥಾಪನೆ ಮಾಡಿದ್ದಾರೆ. ವೈದ್ಯಕೀಯ ಒಂದು ಕ್ಷೇತ್ರದಲ್ಲಿ ಆಗಿರ್ಬೋದು ಅವರದೇ ಆದಂಥ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಕಾಲೇಜುಗಳನ್ನು ಸ್ಥಾಪನೆ ಮಾಡಿ ಇನ್ನು ಬೇರೆ ಬೇರೆ ಕಾಲೇಜುಗಳು ಕೂಡ ಇದೆ ಅವರಿಗೆ ಸಂಬಂಧಪಟ್ಟ. ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಎನ್ನುವಂಥದ್ದು ಇವರ ಒಂದು ಮೂಲ ಸಂಸ್ಥೆ ಆಗಿರುವಂಥದ್ದು. ಅವರು ಅನೇಕ ಒಂದು ಶಾಲೆ, ಕಾಲೇಜು, ಸ್ಕೂಲ್ಗಳು ಮತ್ತು ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಈ ರೀತಿಯಾದಂಥ ಒಂದು ಕಾಲೇಜುಗಳನ್ನು ಹೊಂದಿದ್ದಾರೆ. ಆದ್ದರಿಂದ ಜನರಿಗೆ ಸೇವೆಯನ್ನು ಮಾಡ್ತಾ ಇದ್ದಾರೆ. ವೈದ್ಯಕೀಯ ಕ್ಷೇತ್ರದಲ್ಲಿ ತುಮಕೂರು ಎಜುಕೇಷನ್ ಹಬ್ ಮಾಡೋಕ್ಕೆ ಹೊರಟಿದ್ದಾರೆ. ಅವರ ಒಂದು ಪಾತ್ರ ಕೂಡ ಅದರಲ್ಲಿ ತುಂಬ ಮುಖ್ಯವಾಗಿದೆ. ಯಾಕಂದರೆ ತುಮಕೂರಿನ ಒಂದು ಏನಿದೆ ಒಂದು ಸಿಟಿ ಏನಿದೆ ಅಲ್ಲಿ ಸಾಕಷ್ಟು ಕಾಲೇಜುಗಳನ್ನು ಇವರು ಸ್ಥಾಪನೆಯನ್ನು ಮಾಡಿದ್ದಾರೆ. ಇನ್ನು ಇದರಲ್ಲಿ ಮುಖ್ಯವಾಗಿ ನಾವು ನೋಡಿದ SSIT ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜು ಮತ್ತು ಮೆಡಿಕಲ್ ಕಾಲೇಜ್ ಕೂಡ ಇದೆ. ಅದರ ಜೊತೆಗೆ SSIT ಮ್ಯಾನೇಜ್ಮೆಂಟ್ ಕಾಲೇಜ್ ಆಗಿರ್ಬೋದು ಮತ್ತು ಸಿದ್ಧಾರ್ಥ ಮೀಡಿಯಾ ಸ್ಟಡೀಸ್ ಏನಿದೆ ಅದು ಆಗಿರ್ಬೋದು. ಅನೇಕ ಈ ರೀತಿಯಾದಂಥ ಒಂದು ಕಾಲೇಜುಗಳನ್ನು ಹೊಂದಿರೋದ್ರಿಂದ ಇವರು ಶಿಕ್ಷಣ ಕ್ಷೇತ್ರದ ಭಾರಿ ಒಂದು ಕೊಡುಗೆಯನ್ನು ಕೊಟ್ಟಿರೋದು. ತುಮಕೂರಿನಿಂದ ಪರಂ ಏನಿದ್ದಾರೆ ಈಗ ಸ್ಪರ್ಧೆ ಮಾಡ್ತಾರಾ ಎನ್ನುವಂಥ ಒಂದು ಪ್ರಶ್ನೆ ಜನರಲ್ಲಿ ಹುಟ್ಟಾಕಿದೆ. ಜನರು ಕೂಡ ಒಂದು ಚರ್ಚೆ ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.